ಇವತ್ತಿನ ಬಿಡದಿಯ ನನ್ನ ರೈತ ಬಂಧುಗಳ 526ನೇ ದಿನದ ಪ್ರತಿಭಟನೆಯ ಅಂಗವಾಗಿ ಈ ಒಂದು ಫ್ರೀಡಂ ಪಾರ್ಕ್ನ ಮೈದಾನದಲ್ಲಿ ಬಿಡದಿ ರೈತರ ಪರವಾಗಿ ಈ ಒಂದು ಸರ್ಕಾರದ ದಬ್ಬಾಳಿಕೆ ಮತ್ತು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೈತ ಪರವಾದಂಥ ಒಂದು ಧ್ವನಿಯಾಗಲಿಕ್ಕೆ ಕರೆದಿರ್ತಕ್ಕಂಥ ಒಂದು ವೇದಿಕೆ ಇದು. ಈಗಾಗಲೇ ಬಿಡದಿ ಭಾಗದ ಹಲವಾರು ನನ್ನ ತಾಯಂದರು ಸಹೋದರಿಯರು, ಇಲ್ಲಿ ಹಿರಿಯರಾಗಿರ್ತಕ್ಕಂಥ ರಾಮಣ್ಣ ಅವರು, ಈ ಹಲವಾರು ರೈತ ಬಂಧುಗಳು ಈ ವೇದಿಕೆಯ ಮೇಲೆ ಮಾತನಾಡಿದ್ದಾರೆ. ಅದರ ಜೊತೆಯಲ್ಲಿ ಮಂಜುನಾಥ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು ಸಹ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈಗ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಏನು ಬಂದು ನಿಂತಿದ್ದೇನೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಧ್ಯಮದ ಮಿತ್ರರಿಗೆ ಎರಡು ವಿಷಯಗಳ ಬಗ್ಗೆ ನನಗೆ ಮತ್ತು ಸನ್ಮಾನ್ಯ ದೇವೇಗೌಡರಿಗೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ರೈತರ ಪರವಾದ ಧ್ವನಿಯಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಈ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಒಂದು ಬೃಹತ್ ಸಂಖ್ಯೆಯಲ್ಲಿ ಇವತ್ತೇನು ತಾವು ನೆರೆದಿದ್ದೀರಿ, ಈ ಜಾತ್ಯತೀತ ಜನತಾದಳ ರೈತರ ಪರವಾಗಿ ಇರತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಈ ನಾಡಿನ ಜನತೆಗೆ, ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೆ ತಾವೇನು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನನ್ನ ರೈತ ಬಂಧುಗಳ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಥಮವಾಗಿ ಬಯಸ್ತಾ ಇದ್ದೇನೆ. ಈ ಒಂದು ಬಿಡದಿಯ ಯೋಜನೆ ಹಾಗೂ ಮತ್ತೊಂದು ನೈಸ್ ಯೋಜನೆ, ಈ ಎರಡೂ ಯೋಜನೆಗಳ ಪಿತಾಮಹರು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಶ್ನೆಯನ್ನು ಮಾಡಿ ಒಂದು ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳಿಗೆ ಈ ವೇದಿಕೆ ಮುಖಾಂತರ ಸವಾಲನ್ನು ಹಾಕ್ತಾ ಇದ್ದೇನೆ. ಈ ಎರಡೂ ವಿಷಯಗಳ ವಿಷಯದಲ್ಲಿ ಹೌದಪ್ಪ, ನಾವು ಈ ರಾಜ್ಯದಲ್ಲಿ ಅಧಿಕಾರವನ್ನು ಈ ನಾಡಿನ ಜನತೆ ಕೊಟ್ಟಾಗ ದೇವೇಗೌಡರಿಗೆ ಸ್ವತಂತ್ರವಾದ ಅಧಿಕಾರ ಕೊಟ್ಟಿದ್ರು 115 ಸ್ಥಾನಗಳನ್ನು. ನನಗೆ ಸ್ವತಂತ್ರವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ದೊರಕಲಿಲ್ಲ. ಯಾವುದೋ ಒಂದು ದೇವರ ಅನುಗ್ರಹ ಮತ್ತು ನನ್ನ ತಾಯಿಯ ಹೆಸರನ್ನ ಏನು ಪ್ರಸ್ತಾಪ ಮಾಡಿದ್ದೀರಿ, ಈ ಸೋನಿಯಾ ಗಾಂಧಿಯವರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಟ್ಟಿದ್ದೇನೆ, ಆ ಹಿನ್ನೆಲೆಯಲ್ಲಿ ನನ್ನ ತಾಯಿಯ ಹೆಸರನ್ನ ಪ್ರಸ್ತಾಪ ಏನು ಮಾಡಿದ್ದೀರಿ, ಈ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ನನ್ನ ತಾಯಿ ನನ್ನ ಬದುಕನ್ನು ಯಾವ ರೀತಿ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಸಾಕಿದ್ದಾರೆ. ಶಿವಕುಮಾರ್ ಅವರೇ, ನೀವೇನು ನನಗೆ ಪ್ರಶ್ನೆ ಮಾಡಿದ್ದೀರಿ, ಈ ಸಭೆಗೆ ನಾನು ಬರೋದಕ್ಕಿಂತ ಮುಂಚೆ ಒಬ್ಬ ತಾಯಿ ಬರ್ತಾಳೆ, ಅವ್ರ ಜೊತೆ ನನ್ನ ಮಗ ಬರ್ತಾನೆ. ಬೆಳಗ್ಗೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ 100 ಜನಗಳನ್ನು ಭೇಟಿ ಮಾಡಿ ಬಂದಿದ್ದೇನೆ ಈ ಸಭೆಗೆ. ಆ ತಾಯಿ, ಒಬ್ಬ ತಾಯಿಯ ಪ್ರಶ್ನೆ, ಅವರು ಕಟ್ಟಿರ್ತಕ್ಕಂಥ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ.
40 ಲಕ್ಷ ರೂಪಾಯಿಗಳು ವೆಚ್ಚದ ಮನೆ. ನಾನು ಅಸಿಸ್ಟೆಂಟ್ ಕಮಿಷನರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ನಮಗೇನು ಸಾಧ್ಯ ಇಲ್ಲ ಇವರಿಗೆ ಪರಿಹಾರ ಕೊಡಲಿಕ್ಕೆ, ಏನಾದರೂ ಮುಖ್ಯಮಂತ್ರಿಗಳ ಪರಿಹಾರದ ನಿಧಿಯಿಂದ ಕೊಡಲಿಕ್ಕೆ ವಿಶೇಷ ಪ್ರಕರಣ ಅಂತ ಕೊಡಬಹುದು, ನಮಗೆ ಆ ಶಕ್ತಿ ಇಲ್ಲ ಸರ್ ಅಂತಕ್ಕಂಥ ಮಾತು ಹೇಳ್ತಾರೆ. ಆ ತಾಯಿ ಬಿಕ್ಕಿಸ್ಕೊಂಡು ಅಳುತ್ತಾಳೆ, ಏನಾದರೂ ನಮ್ಮ ಕುಟುಂಬ ಬೀದಿಗೆ ಏನು ಬಂದಿದ್ದೀವಿ, ನೆರಳಿಲ್ಲ, ನಿಮ್ಮನ್ನು ಬಂದಿದ್ದೇವೆ ಉಳಿಸಿ ಅಂತಕ್ಕಂಥದ್ದಕ್ಕೆ ನನ್ನ ಮುಂದೆ ಇವತ್ತು ಬಂದಂಥದ್ದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ಇಲ್ಲೆಲ್ಲೋ ನಮ್ಮ ಇಂಡಿ ತಾಲೂಕಿನ ಬಿ ಡಿ ಪಾಟೀಲ್ ಇರಬೇಕಿಲ್ಲಿ ಈ ಸಭೆ ಒಳಗೆ. ಆ ಬಿ ಡಿ ಪಾಟೀಲ್ ಅವರ ಇಂಡಿ ಕ್ಷೇತ್ರ ಬಿಜಾಪುರ ಒಬ್ಬ ತಾಯಿ ಮಗಳು ಬರ್ತಾರೆ, ಅದೆಂಥದೋ ಮುತ್ತೂಟ್ ಬ್ಯಾಂಕು 10 ಲಕ್ಷ ರೂಪಾಯಿನ ಮನೆ ಕಟ್ಟಲಿಕ್ಕೆ ಸಾಲ ತಗೊಂಡಿದ್ದೇವೆ, ಈಗ ಅವ್ರು ನೋಟಿಸ್ ಕೊಟ್ಟು ಮನೆ ಖಾಲಿ ಮಾಡಿ ಬೀದಿಗೆ ಬರ್ತೀವಿ ಅಂತ ಹೇಳಿ ಆ ತಾಯಿ ಮಗಳು ನನ್ನ ಕಾಲಿಡ್ಕೊಳ್ಳಿಕ್ಕೆ ಬರ್ತಾರೆ. ಶಿವಕುಮಾರ್, ಕಾಂಗ್ರೆಸ್ನ ಮಹಾನ್ ನಾಯಕರೇ, ನಿಮ್ಮ ಮುಂದೆ ಇಂಥ ಪ್ರಕರಣ ಎಷ್ಟು ಜನ ಬರ್ತಾರೆ? ನಮಗೆ ಈ ದೇವರ ಕೃಪೆಯಿಂದ ಅಧಿಕಾರ ಬಂದಾಗ ನಾವು ಎಂದೂ ಸಹ ವಿಧಾನಸೌಧ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತಯ್ಯವರು ಕಟ್ಟದಂಥ ಸರ್ಕಾರದ ಕೆಲಸ, ದೇವರ ಕೆಲಸ ಕೆತ್ತನೆ ಮಾಡಿದ್ರು ಅದೇನು ಇಟ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ. ಯಾಕೆಂದರೆ ಕುಮಾರ್ ಕೃಪಾ ಇವತ್ತು ಏನಾಗಿದೆ, ಒಂದು ಹೆರಿಟೇಜ್ ಸೆಂಟ್ರು ನಿಮ್ಮ ತೆವಲಿಗೋಸ್ಕರವಾಗಿ ಇವತ್ತು ಅಲ್ಲಿ ಆ ಒಂದು ಹೆರಿಟೇಜ್ ಸೆಂಟರ್ನ ಕಟ್ಟಡವನ್ನು ಯಾವ ರೀತಿ ಧ್ವಂಸ ಮಾಡ್ಕೊಂಡು ಹೊರಟಿದ್ದೀರಿ, ಆ ಕೆಲಸ ನಾವು ಮಾಡಿಲ್ಲ. ಯಾವ ವಿಧಾನಸೌಧಕ್ಕೆ ನೀವು ಅಧಿಕಾರ ಸ್ವೀಕಾರ ಮಾಡಿ ಆ ಮೆಟ್ಟಿಲುಗಳ ಮೇಲೆ ನಿಮ್ಮ ಹಣೆಯನ್ನು ಇಟ್ಟು ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದರೆ ಆ ಮುಖ್ಯಮಂತ್ರಿಯ ಮುಂದೆ ಇರ್ತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು, ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನು, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು? ನೋಡಿದ್ರೆ ನಮ್ಮ ಹುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಹಿಡಿಬೇಕು, ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತು ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟನ್ನು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ, ತಯಾರಾಗಿದ್ದರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ? ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದರೆ ಬೆಂಗಳೂರು ದಕ್ಷಿಣ ಅಂದರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ, ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳಿದಂಥ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ,
ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ ಹೌದು. ಇದು ಕುಮಾರಸ್ವಾಮಿ ಕೂಸೆ. ಇದು 1000 ಬಾರಿ ಹೇಳಿದ್ದೆ ನಾನು. ಯಾವ ದೇವೇಗೌಡರು ಅವತ್ತು ತೆಗೆದುಕೊಳ್ಳಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಕಾರಣ, ಅವತ್ತಿನ ಸರ್ಕಾರದ ಒಂದು ವರ್ಷದ ಬಜೆಟ್ಟು ಕೇವಲ 3-3.5 ಸಾವಿರ ಕೋಟಿ ರೂಪಾಯಿಗಳು. ಇವತ್ತು ನಮ್ಮ ಸರ್ಕಾರದ ಬಜೆಟ್ಟು 4.5 ಲಕ್ಷ ಕೋಟಿ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಕೇವಲ 3,000 ಕೋಟಿ ಅವತ್ತಿನ ಬಜೆಟ್ಟು ಆರ್ಥಿಕ ವರ್ಷಕ್ಕೆ. ಯಾವ ಒಂದು ಬಿಡದಿ ಮಾಯಗಾನಹಳ್ಳಿ ಹತ್ರ ಒಂದು ಶಾಲಾ ಬಸ್ಸು ಅಪಘಾತಕ್ಕೊಳಗಾಗಿ 10-12 ಮಕ್ಕಳು ಅಲ್ಲಿ ಜೀವ ಹೋಯಿತು. ಒಂದು ಉತ್ತಮವಾದಂಥ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಯಾವ ದೇವೇಗೌಡರು 1989ರಲ್ಲಿ PWD ಮಂತ್ರಿಗಳಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದರು. ಮಾಡಲಿಕ್ಕೆ ಆಗಿರಲಿಲ್ಲ. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಬ್ಬ ಅಮೇರಿಕಾದ ಒಬ್ಬ ಗವರ್ನರು ಅವ್ರ ಜೊತೆಯಲ್ಲಿ ಅಮೇರಿಕಾದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನು ಕೊಟ್ಟರು. ವರದಿಯನ್ನು ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂಥ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನು ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನು ಲೋಕಸಭೆಗೆ ಕಳಿಸ್ಕೊಟ್ಟಂಥದ್ದೇನಿದೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದರು. ನಂತರದ ದಿನಗಳು 97ನೇ ಇಸವಿ ಏನೇನು ತೀರ್ಮಾನಗಳನ್ನು ಮಾಡಿದ್ರಿ ಈ ನೈಸ್ ಪ್ರಾಜೆಕ್ಟ್ನಲ್ಲಿ, ದೇವೇಗೌಡರು ಆ ಕೂಸನ್ನ ಜನನ ಕೊಟ್ಟಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಆ ಕೂಸಿಗೆ ಜನಕ ಕೊಟ್ಟಿದ್ದು. ಆ ಕೂಸನ್ನ ದಾರಿ ತಪ್ಪಿಸಿ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ರೈತರ ಭೂಮಿಗಳನ್ನು ಲೂಟಿ ಮಾಡಿ ಯಾವನ ಒಬ್ಬ ಅಮೇರಿಕದಿಂದ ಬಂದು ಆ ಒರಿಜಿನಲ್ ಕಂಪನಿಯನ್ನು ದೂರ ಇಟ್ಟು ಎಲ್ಲವನ್ನ ಕ್ರೋಢೀಕರಿಸ್ಕೊಂಡು ಆ ಸರ್ಕಾರಗಳಲ್ಲಿ ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ ಪದೇ ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. ಯಾವೊಂದು BMICPA 1999ರಲ್ಲಿ UD ಮಂತ್ರಿಯಾಗಿ, ನಗರಾಭಿವೃದ್ಧಿ ಮಂತ್ರಿಯಾಗಿ ಆ ಒಂದು BMICPA ಯೋಜನೆಯ ಚೇರ್ಮನ್ ಅಥಾರಿಟಿ ಮಾಡಿ ರಚನೆ ಮಾಡಿ ಆ ಒಂದು ಅಥಾರಿಟಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದವನು ಯಾರು? ಇದೇ ಈಗಿನ ಮುಖ್ಯಮಂತ್ರಿ ಶಿವಕುಮಾರ್. ಯಾವ 20,000 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟು ಆದೇಶ ಕೊಡ್ತು, ನೀವು ಏನೇ ಕಾರ್ಯಕ್ರಮವನ್ನು ಆ ರಸ್ತೆ ಯೋಜನೆ ಮಾಡಬೇಕಾದ್ರೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಒಳಪಟ್ಟು ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಏನು ಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು, ಹೈಕೋರ್ಟ್ನ ಆದೇಶಗಳನ್ನು ತಿರುಚಿ ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡ್ತೀರಾ? ದೇವೇಗೌಡರಿಗೆ ಪ್ರಶ್ನೆ ಮಾಡ್ತೀರಾ? ಏನಪ್ಪ ಮಾಡಿದೆ? 20,000 ಎಕರೆ ಭೂಮಿ ಆ ಟೌನ್ಶಿಪ್ಗಳು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಆ ಒಂದು ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡ್ದಪ್ಪ? 20,000 ಎಕರೆ ಇದ್ದದ್ದನ್ನ ಬೆಂಗಳೂರು ಮೈಸೂರಿನ ರಸ್ತೆ 111 ಕಿಲೋಮೀಟರ್ ಏನಾಗಬೇಕಾಗಿತ್ತು? 1,75,000 ಎಕರೆ ಭೂಮಿಯನ್ನ ಆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಯಾವ BMICPA ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ಅಥಾರಿಟಿ ಮಾಡಿದ್ದೆ. ಆ ಅಥಾರಿಟಿ ಮುಖಾಂತರ 20,000 ಎಕರೆ ಇದ್ದಂಥ ಭೂಮಿಯನ್ನ 1,75,000 ಎಕರೆ ಭೂಮಿ BMICPA ಬಂದು ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅನುಮತಿ ತೆಗೆದುಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ. ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ.
ಬನ್ನಿ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಏನೋ ಒಂದು ಕಾಂಗ್ರೆಸ್ನ ಪಕ್ಷದ ವತಿಯಿಂದ ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ದೀರ್ಘವಾದ ಪತ್ರದ ಪ್ರಕಟಣೆ. ಎಸ್, ದೇವೇಗೌಡರೇ ಮಾಡಿದ್ದು. ಯಾವೊಂದು ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂದ್ರೆ ಬೆಂಗಳೂರು ಜಲಾವೃತವಾಗಿ ನಿಲ್ತಕ್ಕಂಥ ವಾತಾವರಣ, ಬೆಂಗಳೂರು ನಗರದಲ್ಲಿ ಜಲಾವೃತವಾದಂಥ ಕಾರಣ ಇದೇ ಈಗಿನ ನಗರಾಭಿವೃದ್ಧಿ ಮಂತ್ರಿಯಾಗಿ ಈಗಿನ ಮುಖ್ಯಮಂತ್ರಿ ಮಹಾನುಭಾವ ಅವರ ಮಹಾನ್ ನಾಯಕರು ಸಿಂಗಾಪುರ ಮಾಡ್ತೀವಿ ಅಂದರು. ಯಾವೊಂದು JP ನಗರ ಬಡಾವಣೆ 5 ಅಡಿ ನೀರು ನಿಲ್ತಾ ಇದ್ದು 2006 ನಾನು ಮುಖ್ಯಮಂತ್ರಿ ಆದಾಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪುಟ್ಟೇನಹಳ್ಳಿ ಭಾಗದಲ್ಲಿ ಯಾವ ಒಂದು ಕೆಲಸವನ್ನು ಮಾಡದೆ ಇವತ್ತು ಅಲ್ಲಿ ನೀರು ನಿಲ್ಲೋದಿಲ್ಲ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಇವತ್ತು ನೀರು ಜಲಾವೃತವಾದರೆ ಆ ಪುಟ್ಟೇನಹಳ್ಳಿನಲ್ಲಿ ಇವತ್ತು ನೀರು ನಿಲ್ಲೋದಿಲ್ಲ. ಇದು ಕುಮಾರಸ್ವಾಮಿ ಮಾಡಿದ ಕೆಲಸ. ನೀವು ಮಾಡಿದ್ದೇನು ಮಾಡಿದ್ರಪ್ಪ ಮಹಾನ್ ನಾಯಕರು? ಆ ಇದ್ದಂಥ 20 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ 56 ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಯಾವೊಂದು ಬೆಂಗಳೂರು ನಗರದ ಸಮಸ್ಯೆಗಳನ್ನು ಬಗೆಹರಿಸಲಿ ಪ್ರಯತ್ನ ಪಡ್ತಾ ಇದ್ದೆ. ಇದೇ ನೈಸ್ ಕಂಪನಿ ಯಾವ 5 ಟೌನ್ಶಿಪ್ ಅನ್ನ 30 ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂಥ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಹೆದರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂಥದ್ದು ಕರೆಂಟ್ ಕಳ್ಳನಂತೆ, ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವುದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡು ಹೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ, ಅದಕ್ಕೆ ಪೋಸ್ಟ್ರುಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು. ದುಡ್ಡು ಕಟ್ಟದೆ ಬಣ್ಣತನದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ರೈತ ತಾಯಂದರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸ್ತೆ ಏನು ಕೂತಿದ್ದಾರೆ. ಈ ತಾಯಂದರ ಕಣ್ಣನ ನೀರನ್ನ ಏನು ಹರಿಸಿದ್ದೀರಿ? ಇವತ್ತಲ್ಲ, ಇನ್ನೊಂದು 1.5 ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ. ನಾನಲ್ಲ ಕೊಡೋದು, ಎದುರು ಹೋಗೋದಿಲ್ಲ. ಜಗದೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯಿತು? ಮಿಸ್ಟರ್ ಖರ್ಗೆ ಅವರೇ, ಭಾಳ ಮಾತನಾಡ್ತಿರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲೆಪ್ಸಿದ್ದಿರಲ್ಲ ಅಲ್ಲಿಂದ ರೈತರು ಒಂದು ಭಾಗ, ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರ. ಕಷ್ಟಪಟ್ಟು ಸ್ವಾಭಿಮಾನದಲ್ಲಿ ಬದುಕ್ತವ್ರಿಗೆ ಜಾಗ ಏನು ಕೊಟ್ಟಿದ್ದೀರಿ? ಅವರಿಗೆ ನಿಮ್ಮ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದು ನಿಂತಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದ್ದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ನ ನೈಸ್ ಕಂಪನಿಗೆ ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸ್ನವ್ರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿ ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟು,
ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನು ರೈತರನ್ನ ಒಕ್ಕಲೆಬ್ಬಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ಬರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆ್ಯಕ್ಟ್ನಲ್ಲಿ ಇಲ್ಲ. ಇದನ್ನು ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದಲೇ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು ಆ ಭೂಮಿ ತಗೊಂಡೋಗಿ ICIC ಬ್ಯಾಂಕಿಗೆ ಹಡ ಇಟ್ಟು, ಸರ್ಕಾರದ ಭೂಮಿನ ಹಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನು ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ? ಯಾವಾಗ ದೇವೇಗೌಡರು 2002 ಕನಕಪುರ ಲೋಕಸಭಾ ಕ್ಷೇತ್ರ ಅವತ್ತು ಚುನಾವಣೆ ಬಂತು, ಉಪಚುನಾವಣೆ. ಆಗ ಅವರು ಅಲ್ಲಿ ಗೆದ್ದಾಗ ಈ ಭಾಗದ ರೈತರು ಬಂದು ದೇವೇಗೌಡರನ್ನ ಕೇಳಿದ್ರು, ಈ ಥರ ಎಲ್ಲ ಆಗಿದೆ ಅನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. 2002ನೇ ಇಸ್ವಿಯಿಂದ ಅವರು ಆ ರೈತರ ಪರವಾಗಿ ಯಾವೊಂದು ಹೋರಾಟ ಮಾಡಿದ್ದಾರೆ, ಆ ಕೋರ್ಟ್ನ ವಕೀಲರುಗಳಿಗೆ ಹಣ ಕೊಡಬೇಕಾದರೆ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ನಿಮ್ಮ ಯೋಗ್ಯತೆಗೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಅವರ ಉಗುರಿನ ಸಮಾನಕ್ಕಿಲ್ಲ ನೀವು, ಉಗುರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಹೌದು ಕುಮಾರಸ್ವಾಮಿ ಕೂಸು ಬಿಡಿದಿದ್ದು, ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ಮ ಯೋಗ್ಯತೆಗೆ ಮಾಡ್ಲಿಕ್ಕಾಗಲಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ನ ರೈತರಿಗೆ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಅಲ್ಲಿ ಕಟ್ತಿದೆಯಲ್ಲಪ್ಪ ಹೊಸಕೆರೆ ಹಳ್ಳಿ ಶೋಭಾ ಡೆವಲಪರ್ಸು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನು ನಿಮ್ಮಪ್ಪ ಕೆಂಪೇಗೌಡರು ಸಾತ್ತೂರಿನಲ್ಲಿ ನಮಗೆ ಹೇಳ್ತಿರಲ್ಲ ಆಲೂಗೆಡ್ಡೆ ಬೆಳೆದು ಮಾಡಿದ್ದೀರ ಅಂತ. ಅಲ್ಲಿ ಬರ್ತಾ ಇದೆಯಲ್ಲ ಬೃಹತ್ ಕಟ್ಟಡ, ಹೆಂಗಪ್ಪ ಡಿನೋಟಿಫಿಕೇಶನ್ ಆಯಿತು? ಯಾರಪ್ಪ NOC ಕೊಟ್ಟರು ನಿಮಗೆ? ಶೋಭಾ ಡೆವಲಪರ್ ಜೊತೆ ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು, ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಮಕ್ಕಳ, ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂಥ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಾರು ಸತ್ತರ್ ಕೈಲಿ ಸತ್ತರದ ಹೆಬ್ಬೆಟ್ಟು ಹಾಕೊಂಡು ಆ ಬೆನಗಾನಹಳ್ಳಿಲಿ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು 1000 ಕೋಟಿ ಆ ಟೋಲ್ ಕಲೆಕ್ಷನ್ನ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250-500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಕೊಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪ್ನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ, ರೋಡ್ಗೆ ನೀವು ಈ ಭೂಮಿ ತಗೋಬೋದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂಥ ಕಾಂಗ್ರೆಸ್ನ
ದರೋಡೆಕೋರರು ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು. ನಮ್ಮನ್ನು ಪ್ರಶ್ನೆ ಮಾಡ್ತೀನಿ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡೆ. ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನು ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದು ನಮ್ಮಪ್ಪ ಭೂಮಿನಲ್ಲಿ ನಿಂತ್ಕೊಂಡು ಹೇಳಿದಂಥ ಮಾತು 1984-83ರಲ್ಲಿ PWD ಮಿನಿಸ್ಟ್ರು. ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರ ಕುಟುಂಬ ಕೊಂಡ್ಕೋಬಹುದಾಗಿತ್ತು. ದೇವೇಗೌಡರು ಏನಾದರೂ ಮನಸ್ಸು ಮಾಡಿದ್ರೆ ಎಲ್ಲಿದ್ರಿ ನೀವೆಲ್ಲ? ದೇವೇಗೌಡರು ರಾಜಕೀಯ ಶುರು ಮಾಡಿದಾಗ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ ಕಾಂಗ್ರೆಸ್ ನಾಯಕರು? ತಯಾರಾಗಿದ್ದೇನೆ ನಾನು ಚರ್ಚೆ ಮಾಡೋದಕ್ಕೆ, ಬಿಡದಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಯಾವ ನನ್ನ ತಾಯಂದರು ನೀವು ಹೇಳಿದ್ರಿ, ನನಗೆ 3 ಸಭೆ ಮಾಡಿದೆ ಕೃಷ್ಣ ಕಚೇರಿ ಒಳಗೆ. ಒಂದಿಬ್ಬರು ತಾಯಂದರು ಹೇಳಿದ್ರಿ, ನೀನು ದುಡ್ಡು ಕೊಡ್ಬೋದಪ್ಪ, ಆ ದುಡ್ಡು ತಗೊಂಡು ನಾವು ಏನು ಮಾಡೋದು? ನಮ್ಮ ಮಕ್ಕಳು ಆ ದುಡ್ಡು ತಗೊಂಡೋಗಿ ಎಲ್ಲೋ ಕಳೆದ್ರೆ ನಾವು ಬೀದಿ ಬರ್ತೀವಿ. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ, ನನ್ನ ತಾಯಂದ್ರನ್ನ ಕೂರಿಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಕೂತು ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು, ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ 106 ಎಕರೆ ಮಾಡಿಲ್ಲ. ಯಾವ ರೆಡ್ ಝೋನ್ ಅಂತ ಹೇಳ್ತೀರಿ, ರೆಡ್ ಝೋನು, ಆ ರೆಡ್ ಝೋನ್ ಆದಮೇಲೂ ಭೂಮಿ ಖರೀದಿ ಆಗಿಲ್ವ ಅಲ್ಲಿ? ಬೆಂಗಳೂರವ್ರು 60 ಜನ ಬಂದು ಭೂಮಿ ಖರೀದಿ ಮಾಡಿಲ್ವ ಅಲ್ಲಿ? ಇವತ್ತು ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ, ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ, ಬಾಳೆ ಬೆಳೆದಂಥ, ರೇಷ್ಮೆ ಬೆಳೆದಂಥ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದಿಂದ ಬದುಕಿರ್ತಕ್ಕಂಥ ರೈತರಿಗೆಲ್ಲಪ್ಪ ಬೇಕಾಗಿರೋದು ಈ ಪ್ರಾಜೆಕ್ಟು. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದ್ದೀರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರು ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ? 2007 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನು ಹೇಳಿದ್ದೇನೆ ನಾನು? ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನು ಕೊಟ್ಟು ಈ ಪ್ರಾಜೆಕ್ಟನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ಲು ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಓಹೋ, ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದಾಗ, ಏನೋ ಟಿ ವಿನಲ್ಲಿ 10 ನಿಮಿಷಕ್ಕೂ ಬಂದಿದ್ದು ಉತ್ತಮವಾದಂಥ ರಸ್ತೆ, ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ಉದ್ಯಾನವನ, ಏನು ಸೆಂಟರು, ಭಾಷಣ ಟಿ ವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದವರು 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲುಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಪೆರಿಯಲ್ ರಿಂಗ್ ರೋಡು ಇವತ್ತು 28,000 ಕೋಟಿಗೆ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ, ಯಾರ್ಯಾರ ಕಮಿಷನ್ ತಗೊಳ್ಳಿಕ್ಕೆ ಆ ಯೋಜನೆ ಬೇಕು ಅಂತ ಹೊರಟಿದ್ದೀರಿ. ಕೇವಲ 3,000 ಕೋಟಿಲಿ ಮುಗಿದು ಹೋಗೋದು ಅವತ್ತು ರಸ್ತೆ. ಯಾವೊಂದು ಇಲ್ಲಿ ನಮ್ಮ ಹೆಬ್ಬಾಳದ ಫ್ಲೈಓವರು 30 ಕೋಟಿನಲ್ಲಿ ತೀರ್ಮಾನ ಕೊಟ್ಟಿದ್ದೆ ಆ ಒಂದು ಸುರಂಗ ಮಾರ್ಗ ಮಾಡಲಿಕ್ಕೆ, ಬರೀ 30 ಕೋಟಿನಲ್ಲಿ. ಇವತ್ತು 9,000 ಕೋಟಿ. ಓ, ಏನು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂಥ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ, ಚನ್ನಪಟ್ಟಣ ಚುನಾವಣೆಯಲ್ಲಿ ಎಲ್ಲಿದೆಯಪ್ಪ ನೀನು ಸಾಕ್ಷಿಗುಡ್ಡೆ ಅಂತ ಹೇಳಿ? ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ
ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಬಂದಿದ್ದ ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ. ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ಮ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರ್ರೀ ಶಿವಕುಮಾರ್? ಎಂಟೈರ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ? ಆ ನೈಸ್ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ ಆ BMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನು ಎಲ್ಲ ಟೇಕ್ ಓವರ್ ಮಾಡೋಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು. ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತನ್ರಪ್ಪ ನೋಡೋಣ. ಅದು ಯಾವ ಬೇನಾಮಿ ಕಂಪನಿ ಅಂದು? ಎಲ್ಲಿದೆ ಬೇನಾಮಿ ಕಂಪನಿ? ಬರೀ ಬಾಯಿ ಚಪ್ಪಲಿಕ್ಕೆ ಮಾತಾಡಬೇಡಿ. ಇದೇ ನಿಮ್ಮ ಮಾಜಿ ಶಾಸಕ ಈಗಿನ ಮಂತ್ರಿ ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆಯಾಗಿದ್ದು. ನನ್ನ ಜೊತೆನಲ್ಲಿ 15 ವರ್ಷ ಅನ್ನ ತಿಂದಿದ್ದಾನೆ, ಜೊತೆಯಲ್ಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದು ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಮಾಡಬೇಕಾದರೆ ರುಜುವು ಹಾಕಬೇಕಾದರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕೆ ಇಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವರೇನು ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ? ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿ ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ ಆ ದೇವರು ಹೇಳೋದೇನು ಶ್ಲೋಕಗಳು ನೋಡ್ಬಿಟ್ರೆ ಏನಪ್ಪ ಇಷ್ಟು ಬದಲಾವಣೆನ? ಯಾರಾದ್ರು ಜನ ಏನು ಇಷ್ಟು ಬದಲಾವಣೆ ಆದವರಲ್ಲ ಅನ್ಕ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಇದನ್ನು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2:55ಕ್ಕೆ ನನಗೆ ಫ್ಲೈಟು. ನನ್ನ ತಾಯಂದ್ರಿಗೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರ್ಯಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಇಲ್ಲಿ ಕೂತಿದ್ದೀರಿ. ಇರಲಿ, ಫ್ಲೈಟ್ ಹೋದ್ರೆ ಇನ್ನೊಂದು ಫ್ಲೈಟ್ಗೆ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಂದ್ರು. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲಿ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನು ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ಮ ಥರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದ್ದೀನಿ, ನನ್ನ ತಾಯಿಯ ಶವದ ಮುಂದೆ ನಿಂತ್ಕೊಂಡು ಆ ಕೊನೆ ಹಂತದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಕೆಲವು ತಪ್ಪುಗಳೇನು ಮಾಡಿದ್ದೇನೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿ ಮೇಲೆ ಎಂಥ ಪ್ರಭಾವಗಳು ಬಂದರು ಈ ಜನತೆಯ ಕಣ್ಣಲ್ಲಿ ನೀರಾಕ್ಸಲ್ಲ, ಯಾವುದೇ ರೀತಿ ತಪ್ಪುಗಳಿಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ಸಮಾಧಿ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ. ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನನ್ನನ್ನು ಪ್ರಶ್ನೆ ಮಾಡ್ಕಂತ ಹೇಳ್ತಾ ಇದ್ದೀರಿ. ನಾನು ಬಂದಿರತಕ್ಕಂಥ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನನ್ನ ತಾಯಂದ್ರಿಗೆ ಹೇಳ್ತೀನಿ, ನನಗೇನು ನೀವು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ, ನನ್ನ ಬಿಡದಿ ಭಾಗದ ನನ್ನ ಜನತೆ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ಸೋಲಾಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋವರೆಗೆ ನಿಮ್ಮ ಜೊತೆಲಿದ್ದೇನೆ. ನಾನು ಬರೀ ಬಿಡದಿ ಭಾಗದ ರೈತರಿಗೆ ಅಷ್ಟೇ ಹೇಳಲ್ಲ. ಇವತ್ತು ನಮ್ಮ ರವಿ ಕೂತಿದ್ದಾರೆ ಇಲ್ಲಿ, ಶಿಡ್ಲಘಟ್ಟದ ನಮ್ಮ ಶಾಸಕ ಮಿತ್ರರು, ಅಲ್ಲೆಲ್ಲೋ ಜಂಗಮ್ ಕೋಟೆನಲ್ಲಿ ನಾನು ರೈತರು ಕರೆದು ಮಾತಾಡಿದೆ. ನಾನು ಈವನ್ ಚನ್ನರಾಯಪಟ್ಟಣಕ್ಕೆ 3 ಬಾರಿ ಹೋಗಿದ್ದೀನಿ. ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದಾಗ ನಮ್ಮ ಸ್ಟ್ಯಾಂಡಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡ್ದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ಆ ಲಾಟ್ರಿಯನ್ನು ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಆಫರ್ ಕೊಟ್ಟ ನನಗವನು.
ನನ್ನನ್ನು ಕೊಂಡ್ಕೊಳ್ಳಿಕ್ಕಾಯ್ತಾ? ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ರಾಜಕೀಯವಾಗಿ ಏನು ಬೆಳೆಸಿದ್ದೀರಿ, ನನ್ನನ್ನು ಯಾರೂ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ರಾಜಕೀಯಕ್ಕೆ ದುಡ್ಡು ಬೇಕು, ಅಪಮಾರ್ಗಕ್ಕೂ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರೋ 4 ಜನ ಪುಣ್ಯಾತ್ಮರು ಕೊಡ್ತಾರೆ, ಆ ದುಡ್ಡಿನಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ಥರ ಅಕ್ರಮವಾಗಿ ಇವತ್ತೇನು ಬಿಡದಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಅದೆಂಥದ್ದು ಕಮಿಟಿ ಮಾಡಿದೆಯಲ್ಲಪ್ಪ, ಈಗ ಯಾವುದೋ ರಿಟೈರ್ಡ್ ಜಡ್ಜ್ದು ದೇವೇಗೌಡರು ಹೇಳ್ತಾ ಇದ್ರು. ಗೋಪಾಲಗೌಡರು ಬಂದರು, ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ, ಜನತಾ ನ್ಯಾಯಾಲಯ ಅಂತ ಹೇಳಿ ನಿಮ್ಮನ್ನು ಕೂರಿಸ್ಕೊಂಡು ನಡೆಸಿದ್ರು. ಸಂತೋಷ್ ಹೆಗಡೆ ಬಂದರು, ಏನಪ್ಪ ರಿಪೋರ್ಟ್ ಕೊಟ್ಟರು ಅವರು? ದೇವೇಗೌಡರು ಹೇಳ್ತಾ ಇದ್ರು. ಈಗ ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನು ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ವಿ? ಆ ಸಮಿತಿಯ ಚೇರ್ಮನ್ ಏನು ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನು ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ? 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರು? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ ಬಿಡದಿ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳು ಇಲ್ಲಿ ಕೂತಿದ್ರಿ, ನನ್ನ ತಾಯಂದರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಬದುಕಿದ್ದೀರಲ್ಲ. ನಿಮ್ಮ ಪಿತ್ರಾರ್ಜ ಜಾಸ್ತಿ, ನಿಮ್ಮ ತಂದೆ ತಾತಂದ್ರದು. ಇದಕ್ಕೆ ಇರೋ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ ನಾಮ ಅದು ಹಾಕೋದು, 3 ಕೋಟಿ ಸಿಗೋದಿಲ್ಲ. ಇಲ್ಲಿ ಕೊಡ್ಲಿಲ್ವಾ? ನೈಸ್ ಕಂಪನಿ ಹೆಸರಿನಲ್ಲಿ 20 ವರ್ಷ ಆದರೂ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ. ನ್ಯಾಯಾಧೀಶರು ಹೇಳ್ತಾವ್ರೆ, ಏನು ಮಾಡ್ತೀರಪ್ಪ ಅಂತ. 4,000 ಜನಕ್ಕೆ ಸೈಟ್ ಕೊಡ್ತೀವಿ ಅಂದರು. ಈಗ ಅದೆಂಥದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಕೊಡ್ತೀನಿ ಅಂದಿದ್ರು, ನಾನು 50 ಮಾಡಿಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ 25 ಲಕ್ಷ ಹೇಳಿದ್ದ, ನಾನು 3 ಕೋಟಿ ಮಾಡಿದ್ದೀನಿ. ಅವತ್ತು ನಾನು ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರಿ ನಿರ್ಧಾರ ಮಾಡಿಲ್ಲ. ಇವತ್ತು ನಿಮ್ಮ ಭೂಮಿಯನ್ನು ಇವತ್ತು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಇದೇ ಶಿವಕುಮಾರ್ ನೇತೃತ್ವದಲ್ಲಿ. ಕುಮಾರಸ್ವಾಮಿ ಅವತ್ತು ನಿಮ್ಮ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿಲ್ಲ. ಅದು ಒಂದು ಪ್ರಪೋಸಲ್ ಇಟ್ಟಿದ್ರು, ಯಾವ ಟೌನ್ಶಿಪ್ಗಳು ಬೇಕು ಅಂತ ಹೇಳಿ 5 ಟೌನ್ಶಿಪ್ಪಿಗೆ ಕೊಟ್ಟರಲ್ಲ ನೈಸ್ ಕಂಪನಿ ಮಹಾನುಭಾವನಿಗೆ. ಎಲ್ಲಿ ಮಾಡಿದ್ದಾನೆ ಟೌನ್ಶಿಪ್ನ? ಆ ಹಿನ್ನೆಲೆಯಲ್ಲಿ ಕೆಲವು ಪ್ರಪೋಸಲ್ಗಳು ಪ್ರಾರಂಭ ಆಯಿತು. ಅದಕ್ಕೆ ಕಾರಣ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೊಂದು SEZ ತರಬೇಕು ಅಂತ ಹೊರಟರು. 60 ದಿನದಲ್ಲಿ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ SEZ ಮಾಡ್ತಕ್ಕಂಥದ್ದು. ಇದೆಲ್ಲ ಭಾಳ ಇಶ್ಯೂ ಇದೆ ಮಾತಾಡೋದಕ್ಕೆ. ಇದರ ಇವತ್ತು ಏನು ನೀವು ಬಂದಿದ್ದೀರಿ ಇಲ್ಲಿ, ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಬೇರೆ ಪಕ್ಷದ ರಾಜಕಾರಣಿಗಳ ಥರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನು ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂ ಹೇಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು, ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದೆಂಥದ್ದು ಅವರ PA ಇರ್ತಾರಲ್ಲ, ಒಂದು 500 ರೂಪಾಯಿ ಕೊಟ್ಬಿಟ್ರೆ ಏನು ಬೇಕಾದರೂ ಕೊಡ್ತಾರೆ ಅಂತ ಹೇಳೋದಿಲ್ಲಪ್ಪ ನೀನೆ. ನಿನ್ನ ಹಿಂದೆ ಮುಂದೆ ಇರೋರೆ ನಮ್ಗೆ ಹೇಳೋರು ಅವರೇ.
ನೀವೇನೇನು ಮಾಡ್ತೀರಿ ಪ್ರತಿದಿನ ಅಂತ ಹೇಳಿ. ಆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ದುಡ್ಡುಗಲ್ಲ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಇದ್ದಾರೆ. ಹೇಳಿದ್ದೀರಿ ಭ್ರಷ್ಟಾಚಾರ ನಿಲ್ಲಿಸ್ತಾರಂತೆ, ಇದೇನೋ ಸದ್ಬಡಿತಾರಂತೆ ಭ್ರಷ್ಟಾಚಾರ ಏನಾದರೂ ಮಾಡಿದ್ರೆ. ಇದು ಹೆಂಗಿದೆ ಅಂದರೆ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂಥ ಒಂದು ಸಂದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಭಾಳ ವಿಷಯ ಇದೆ, ಕಂತೆ ಇದೆ, ಹಸುವಿಗೆ ಹೇಳಲ್ಲ. ಅದು ಎಂಥದೋ ಇದೇನೋ ಹೊಟ್ಟೆ ಊರಿಗೆ, ಅದು ಎಂಥದೋ ಹೊಟ್ಟೆ ಊರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಮಾಡ್ತಾನೆ, ಅಸೂಯೆ ಪಡ್ತಾನೆ. ಯಾಕಪ್ಪ ಅಸೂಯೆ ಪಡಲಿ? ಒಬ್ಬ ರೈತನ ಮಗ ಕೆಂಪುಕೋಟೆಗೆ ಹೋಗಿ ಬಾವುಟ ಹಾರಿಸ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರೇನಿದ್ದಾರೆ, ಇದ್ಯಾವುದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ನಾನು ಅಸೂಯೆ ಪಡಲ್ಲ. ಯಾರ್ಯಾರನ್ನು ನೋಡಿಲ್ಲ ನಾವು, ಹೌದು, ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಬಗ್ಗೆ ನಾನು ಟೀಕೆ ಮಾಡಿದ್ದೇನೆ. ಹಿಂದೆ ಟೀಕೆ ಮಾಡಿದ್ರೆ ನಿಜ. ನಾನು ಪಾಪ ಇವತ್ತೇನೋ ಪ್ರಶ್ನೆ ಮಾಡೋರೆ. ಅದೆಲ್ಲದಕ್ಕೂ ನಾಡಿದ್ದು ಬಂದು ಸುದೀರ್ಘವಾಗಿ ಬಹುಶಃ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ವಲ್ಪ ತೊಂದರೆ ಕೊಡ್ತೀನಿ. ಬಹುಶಃ 3-4 ಗಂಟೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಅವರೇನು ಕಾಂಗ್ರೆಸ್ ನಾಯಕರು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ನಾನು ಅದೇ ರೀತಿ ಟ್ವೀಟ್ನಲ್ಲಿ ಹೇಳಲ್ಲ. ಪ್ರತಿಯೊಂದು ವಿಷಯವನ್ನು ದಾಖಲೆಗಳನ್ನು ಇಟ್ಟು ನೈಸ್ನಲ್ಲಿ ಏನು ಮಾಡಿದ್ದೀರಿ ಅಕ್ರಮ, ನೀವೇನು ತೀರ್ಮಾನ ತಗೊಂಡ್ರಿ, ದೇವೇಗೌಡರೇನು ತೀರ್ಮಾನ ಮಾಡಿದರು, ಇವತ್ತು ಅಷ್ಟು ಜನಗಳು ಏನಾಗಿದ್ದಾರೆ. ಜಯಚಂದ್ರದವರು ವರದಿ ಸದನ ಸಮಿತಿ, ಆ ಸದನ ಸಮಿತಿ ವರದಿ ನೋಡಪ್ಪ, ಜಯಚಂದ್ರ ಕೊಟ್ಟಿರೋದನ್ನ. ಜಯಚಂದ್ರ ಅವ್ರು ಯಾಕೆ ಮೌನವಾದ್ರೂ ಗೊತ್ತಿಲ್ಲ. ಅವ್ರನ್ನ ಏನು ಮೌನಿಗೆ ಶರಣಾಗ್ಲಿಕ್ಕೆ ಏನು ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಜಯಚಂದ್ರ ಅವರೇ, ಶಿರಾ ಜನತೆ ನನಗೆ ದೇವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಏನು ಹೇಳಿದ್ದೀರಿ, ಆ ದೇವರನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನೆನೆಸ್ಕೊಂಡು ಈ ನೈಸ್ ಪ್ರಾಜೆಕ್ಟ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ, ಆ BMI-CPI ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯರ ಹಲವಾರು ತಪ್ಪುಗಳೇನಿದೆ ಶಿಕ್ಷೆ ಆಗಬೇಕು ಅಂತ ಬರೆದಿರೋರು ನೀವೇ. ಜನತಾದಳ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟಲ್ಲಿ ಎಲ್ಲ ಇದೆ. ಅಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟು. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ? ನಾನು ಹೇಳಿದ್ದೀನ? ಯಾತಕ್ಕೆ ಮೌನವಾಗಿದ್ದೀರಿ ಸರ್ಕಾರ? ನಾನು ಇದೇ ಸದನದಲ್ಲಿ, ಹೌದು, 2006 ಮುಖ್ಯಮಂತ್ರಿ ಆದಾಗ ಈ ವ್ಯಕ್ತಿ ಸಿಂಗಾಪುರ್ಗೆ ಬರ್ತಾನೆ ನನ್ನ ಭೇಟಿ ಮಾಡೋದಕ್ಕೆ. 1 ಸೆಕೆಂಡಲ್ಲಿ ನಿಲ್ಲಿಸ್ತಿಲ್ಲ, ಆಚೆ ಕಳಿಸ್ತೆ. ನಾನಲ್ಲಿ ನೀರಿನ ವ್ಯವಸ್ಥೆ ಸಿಂಗಾಪುರದಲ್ಲಿ ಯಾವ ರೀತಿ ಮಾಡಿದ್ದಾರೆ, ಬೆಂಗಳೂರು ನಗರಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ 2006ರಲ್ಲಿ ಕೆಲವು ತೀರ್ಮಾನ ಮಾಡಲಿಕ್ಕೆ ಸಿಂಗಾಪುರ್ಗೆ ಹೋದಾಗ ಇದೇ ಈ ನೈಸ್ ಕಂಪನಿ ಏನೋ ನನ್ನ ಏಕವಚನದಲ್ಲಿ ಮೊನ್ನೆ ಎಲ್ಲ ಬೈತಿದ್ರು ಅಂತ ಹೇಳ್ತಾ ಇದ್ರು. ಬೈಯಪ್ಪ, ಇನ್ನೂ ಚೆನ್ನಾಗಿ ಬೈ, ನನಗೇನು ನೋವಿಲ್ಲ. ಮತ್ತು ಬಂದಾಗ ಏನು ಹೇಳಿದೆ, ನಡೆಯಲ್ಲಿ ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂಥ ಕೆಲಸಕ್ಕೆ ಆ ಸ್ಥಳ ಏನಿದೆ, ಪಾಪ ವೆಸ್ಟ್ ಎಂಡು ಮನೆ ಖಾಲಿ ಮಾಡಲಿಲ್ಲ. ಇವ್ರ ಯೋಗ್ಯತೆಗೆ ಮನೆ ಕೊಡಲಿಲ್ಲ ನನಗೆ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಏನು ವೆಸ್ಟ್ ಎಂಡಲ್ಲಿ ನಾನು ಆಟ ಆಡೋಕೆ ಹೋಗಿದ್ದ? ಯಾವುದೋ ಒಂದು 10 ನಿಮಿಷ. ಈಗ ನೀವು ವೆಸ್ಟ್ ಎಂಡ್ ಯಾರು ಹೋಗೋದೇ ಇಲ್ವಾ? ನಾನು ಕೃಷ್ಣ ಇದನ್ನು ಹೊಡಿಲಿಲ್ಲ, ಕುಮಾರ್ ಕೃಪನ ಹೋಗಿ ನೋಡಿ. ಆ ಕೆಂಗಾಲ ಹನುಮಂತಯ್ಯರು ಕಟ್ಸಂಥ ಭವನ ಇವತ್ತು ಏನಾಗ್ತಿದೆ, ಏನು ಗೋಡೆ ಎತ್ಸವ್ರೆ ಕಾಣಬಾರ್ದಲ್ಲಿ, ಒಳಗಡೆ ವ್ಯವಹಾರ ನಡೀತಾವಲ್ಲ. ನನ್ನ ಹತ್ರ ಬರೋರು ಹರ್ಕುಲ್ ಬಟ್ಟೆ, ಚಿಂದಿ ಬಟ್ಟೆ ಹಾಕಿರ್ತಕ್ಕಂಥ ಹಳ್ಳಿಯ ಬಡವರು ನನ್ನ ಹತ್ರ ಬರೋದು ಸದಾ ಬಾಗಿಲು ತೆಗಿರ್ತದೆ. ನಿಮ್ಮ ಹತ್ರ ಬರೋರು ಯಾರು? ಸೂಟು ಬುಟ್ನವ್ರು ಬರ್ತಾರೆ. ಅದರಿಂದ ನಮ್ಮ ರೈತರ ಕಷ್ಟ ನಿಮಗೆಲ್ಲಪ್ಪ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ? ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ನಾಡಿನ ಜನತೆ ಇವತ್ತು ಇಡೀ ರಾಜ್ಯದಲ್ಲಿ ಏನಿದ್ದೀರಿ, ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಇವತ್ತು ಬರದ ಬಗ್ಗೆ ಏನಪ್ಪ ತೀರ್ಮಾನ ತಗೊಂಡಿದ್ದೀರಿ ಹೇಳಕ್ಕೆ ಹಲವಾರು ವಿಷಯ ಇದೆ. ದಯವಿಟ್ಟು ಕ್ಷಮಿಸಿ, ಭಾಳ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಯಾವೊಂದು ಈ ನೈಸ್ ಪ್ರಾಜೆಕ್ಟ್ನ 2006-7ರಲ್ಲೇ ಸ್ಕ್ರ್ಯಾಪ್ ಮಾಡಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿದೆ. ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಈ ಒಂದು ವ್ಯವಹಾರಕ್ಕೆ ಅವ್ರಿಗೇನು ಅನುಕೂಲ ಮಾಡಿದ್ದೀರಿ, ಇದನ್ನು ನಿಲ್ಲಿಸಿದರೆ ರೈತರ ಸಾಲ 15,000 ಕೋಟಿ ಇದ್ದರೂ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ. ಬೆಂಗಳೂರು ನಗರಕ್ಕೆ 15,000 ಕೋಟಿ ಹಣ ಕೊಟ್ಟು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ. ವಿಧಾನಸಭೆ ಕಲಾಪದಲ್ಲಿ ಹೇಳಿರ್ತಕ್ಕಂಥ ಯಾವನಾದರೂ ಇದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಈ ಕುಮಾರಸ್ವಾಮಿ ಹೊರತು ಇನ್ಯಾರೂ ಹೇಳಲಿಲ್ಲ.
ಇದು ಹೇಳಿದ್ದೇನೆ, ತೆಗೆದು ನೋಡಪ್ಪ ಏನು ಹೇಳಿದ್ದೀನಿ. ಹೇಳಿದ್ರು ನೀವು ಮುಖ್ಯಮಂತ್ರಿ, ನೀವು ತೀರ್ಮಾನ ಮಾಡಿ. ನಾನೊಬ್ಬ ತೀರ್ಮಾನ ಮಾಡೋಕ್ಕಾಗುತ್ತಾ? ಇಲ್ಲೆಲ್ಲ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಯಾರ್ಯಾರು ಹೋಗಿ ಎಷ್ಟೆಷ್ಟು ಲಕ್ಷ ದುಡ್ಡು ತಗೊಂಬಂದ್ರು ಅವನ ಹತ್ರ, ಆ ನೈಸ್ ಮಾಲೀಕನ ಹತ್ರ. ಮಾಹಿತಿ ಇಲ್ಲ, ಪತ್ರಿಕೆಯಲ್ಲೇ ಬರೆದಿದ್ದೀರಿ. ಇಂಥದರಲ್ಲಿ ನಾನು ಒಬ್ಬ 38 ಜನ ಶಾಸಕರು ಇಟ್ಕೊಂಡು ಆ ನೈಸ್ ಕಂಪ್ನಿ ಮೇಲೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? 136 ಜನ ಗೆದ್ದಿದ್ದೀರಲ್ಲಪ್ಪ. ಸ್ವತಂತ್ರ ಸರ್ಕಾರ, ರೈತನ ಉಳಿಸಾರಲ್ವೇ ನೀವು? ಕೊಡಿ ಆ ಭೂಮಿ ವಾಪಸ್ ತಗೊಂಡು ರೈತನಿಗೆ. 2 ಲಕ್ಷ 5 ಲಕ್ಷ ಅವತ್ತು ಕೊಟ್ಟಿದ್ರಲ್ಲಪ್ಪ ನೀವೇ, ವಾಪಸ್ ಕೊಡಿ. ನೀವು ರೈತರ ಪರವಾಗಿರಲ್ವಾ? ಒಂದು ಸೈಟ್ ಕೊಟ್ಟಿಲ್ಲ, 4,000 ಅರ್ಜಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ 3 ವರ್ಷದಿಂದ ಅಲಿತಾ ಇದ್ದಾರೆ ಅಲ್ಲಿ. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಈ ನಾಡಿನ ನನ್ನ ರೈತ ಬಂಧುಗಳು, ನಮ್ಮ ಯುವಕರು ಯಾವ ದೆಹಲಿ ಒಳಗೆ ಏನೋ ನಡೀತಲ್ಲ ಪ್ರತಿಭಟನೆ, ಇವತ್ತು ಪ್ರತಿಭಟನೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತರ ನೋವೇನಿದೆ ಆ ನೋವಿನ ಅರಿತು ಈ ರಾಜ್ಯದ ಜನತೆ ಈ ಸರ್ಕಾರದ ವಿರುದ್ಧ ದೆಹಲಿನಲ್ಲಿ ಏನು ನಡೀತು ಮೊನ್ನೆ, ಅದರ 10ರಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಗಬೇಕು. ಅದಕ್ಕೆ ಇವತ್ತು ವೇದಿಕೆ ಸಿದ್ಧ ಮಾಡಿದ್ದೀರಿ. ಈ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿದ್ದೇವೆ. ಭಾಳ ಮಾತನಾಡಿದ್ದೇನೆ. ಕಾಂಗ್ರೆಸ್ನ ನಾಯಕರಿಗೆ ಯಾವ ಪುಡುಗೋಸಿಗಳ ಹತ್ರ ಬರ್ಸೋದನ್ನು ನಿಲ್ಲಿಸಿ, ಧೈರ್ಯ ಇದ್ರೆ ನೇರವಾಗಿ ಬನ್ನಿ ಚರ್ಚೆಗೆ. ತಯಾರಾಗಿದ್ದೇನೆ. ಅವನ ಕೈಲ ಕೂತ್ಕೊಂಡು ಬರ್ಸೋದಲ್ಲ. ಏನೇನಾಗಿದೆ ಸತ್ಯಾಂಶ ನಾನು ನೋಡಬೇಕಾಗಿಲ್ಲ, ದಾಖಲೆನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಪ್ರತಿಯೊಂದು ಬೇಕಾದ್ರೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಡೇಟ್ ಸಮೇತ ಹೇಳ್ತೀನಿ. ನೋಡಿದೆ, ಅದನ್ನು ನೋಡಿ ನನಗೆ ಆಕ್ರೋಶ ಬಂತು. ಇವತ್ತು ಇನ್ನು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಬೆಂಬಲ ಇದೆಯಪ್ಪ. ನಾಡಿನ ಜನತೆಗೆ ಹೇಳ್ತೀನಿ, ಈ ನಾಡಿನಲ್ಲಿ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಬೆಳೆ ವಿಮೆ ದುಡ್ಡಿಲ್ಲ, ಕುಡಿಯೋ ನೀರಿಲ್ಲ. ಪಾಪ ಜಲಾಶಯದಿಂದ ತಮಿಳ್ನಾಡಿಗೆ ನೀರು ಬಿಡ್ತಾರೆ. ನಮ್ಮ ಜನಕ್ಕೆ ಹೇಳ್ತಾರೆ, ನೀವು ಬೆಳೆ ಹಾಕ್ಬೇಡಿ, ನಿಮಗೆ ಕೆರೆ ತುಂಬಿಸ್ತೀವಿ, ನಿಮಗೆ ಕುಡಿಯೋಕ್ಕೆ ನೀರು ಕೊಡ್ತೀವಿ. ತಮಿಳ್ನಾಡಲ್ಲಿ 3 ಬೆಳೆ ಬೆಳೆಯೋಕ್ಕೆ ಅಲ್ಲಿಗೆ ನೀರು ಕೊಡ್ತಾರೆ. ಇದು ನಡೀತಾ ಏನಿದೆ, ಬರಗಾಲದಿಂದ ಇವತ್ತು ಈ ರಾಜ್ಯ ಪರಿತಪಿಸ್ತಾ ಇದೆ. ಗುಳೆ ಹೋಗ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ಮನೆ ಬೀಗ ಹಾಕೊಂಡು ಯುವಕರು ಮನೆ ಬಿಟ್ಟು ಪೂನಾಗೋ, ಬಾಂಬೆಗೋ, ಗೋವಾಗೋ, ಇಲ್ಲಿ ನಮ್ಮ ಚಿಕ್ಕಮಗಳೂರು ಭಾಗಕ್ಕೆ, ಅಲ್ಲಿಂದ ಉತ್ತರ ಕರ್ನಾಟಕದ ಏನು ಗುಳೆ ಬರ್ತಾ ಇದ್ದಾರೆ. ಏನಪ್ಪ ಮಾಡಿದಿರಿ? ಈ ವರ್ಷ 700ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿದೆ. ಯಾವ ರೈತರಿಗೆ ನೀವು ಆ ಸಾಂತ್ವನ ಹೇಳಿದ್ದೀರಿ? ಯಾರಿಗೆ ಇವತ್ತು ಆತ್ಮಸ್ಥೈರ್ಯ ತುಂಬಿದ್ದೀರಿ? ನೀವು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನೀವೇನು ಅರ್ಹತೆ ಇಟ್ಕೊಂಡಿದ್ದೀರಿ? ನನ್ನ ತಾಯಿಂದರು ನೋಡಿದ್ದೀನಿ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ದೀನಿ ನಾನು. ಆ ತಾಯಿ ಹೇಳ್ತಾರೆ, ನೋಡಪ್ಪ ನೀನು ನಂಬಿದೀವಿ, ನಮ್ಮನ್ನು ಉಳಿಸ್ಕೊಡು ಅಂತಾರೆ. ಆ ತಾಯಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ನೀವು ನನಗೆ ಜನ್ಮ ನೀಡದೇ ಇರಬಹುದು, ರಾಜಕೀಯವಾಗಿ ಜನ್ಮ ಕೊಟ್ಟಂಥ ತಾಯಿಂದರು ನೀವು ಇಲ್ಲಿರ್ತಕ್ಕಂಥವ್ರು, ನನ್ನ ತಂದೆ ತಾಯಿ. ಇದರಲ್ಲಿ ಯಾವ ಕೇಸ್ ಹಾಕಿದ್ರು ಹೆದರಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಿಂದ ಜನತಾದಳ ಮತ್ತು BJPಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ 28 ಈ ನಾಡಿನ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕೇಸ್ಗಳಿದ್ರು ಹೆದರಬೇಡಿ. ಇನ್ನೂ 10 ಕೇಸ್ ಹಾಕಲಿ, ಧೈರ್ಯವಾಗಿ ಹೋರಾಟ ಮಾಡಿ, ನಿಮ್ಮ ಜೊತೆಲಿದ್ದೇವೆ. ಆ ಕೇಸ್ನೆಲ್ಲ ಯಾವ ರೀತಿ ತೆಗಿಬೇಕು, ಕಳಕಾಗ್ರದೆಲ್ಲ ತೆಗಿತಾರೆ. ನಿಮಗೆ ತೆಗೆಯೋದು ಕಷ್ಟದ ವಿಷಯ, ಏನು ಹೆದರಬೇಕಾಗಿಲ್ಲ. ಯಾರು ನಿಮ್ಮ ಜೊತೆಲಿದ್ದೇವೆ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ಹೋರಾಟ ಏನಿದೆ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ದಯವಿಟ್ಟು ಕ್ಷಮಾಪಣೆ ಕೋರಿ ಅರ್ಜೆಂಟ್ ನಾನು ಹೋಗಬೇಕಾಗಿರೋದ್ರಿಂದ ಹೊರಟಿದ್ದೇನೆ. ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕುಟುಂಬದ ಮಗ ಅನ್ನೋದನ್ನ ತಾವು ಮರಿಬೇಡಿ ಅಂತಕ್ಕಂಥ ಹೇಳಿ ನಿಮ್ಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.